ಅಕ್ರಮವಾಗಿ ಭೂಮಿಯನ್ನ ಪರಭಾರೆ ಮಾಡಿದ ಆರೋಪದಡಿ ಗೋಕಾಕ್ ತಹಶೀಲ್ದಾರ್ ವಿರುದ್ಧ ಈಗ ಎಫ್ಐಆರ್ ಒಂದು ದಾಖಲಾಗಿದೆ. ಅಕ್ರಮವಾಗಿ ಯಾರಿಗೋ ಸೇರಿದ ಜಮೀನನ್ನ ಇನ್ಯಾರಿಗೋ ಪರಭಾರೆ ಮಾಡಿಕೊಟ್ರು ಅಂತಕ್ಕಂಥದ್ದು ಆರೋಪ. ಅಕ್ರಮವಾಗಿ ಭೂಮಿಯನ್ನ ಪರಭಾರೆ ಮಾಡಿದಂತಹ ಆರೋಪದಡಿ ಗೋಕಾಕ್ನ ತಹಶೀಲ್ದಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 420 ಅಂದರೆ ವಂಚನೆ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ತಹಶೀಲ್ದಾರ್ ಸೇರಿ 5 ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಸಂಗೀತಾ ಬನ್ನೂರ ಎಂಬುವರ 20 ಗುಂಟೆ ಜಮೀನನ್ನು ಬೇರೆಯವರಿಗೆ ಇವರು ಪರಭಾರೆ ಮಾಡಿಕೊಟ್ಟಿದ್ದಾರೆ ಅಕ್ರಮವಾಗಿ. ಹಾಗಾಗಿ ಗೋಕಾಕ್ ನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದರು ಶ್ರೀಮತಿ ಸಂಗೀತಾ ಬನ್ನೂರ ಅನ್ನೋರು. 4 ಎಕರೆ 31 ಗುಂಟೆ ಪೈಕಿ 20 ಗುಂಟೆ ಜಮೀನನ್ನು A1 ಶ್ರೀಮತಿ ಗುಲಾಬ್ ಹೆಸರಿಗೆ ಪರಭಾರೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ಆರೋಪ. ದಾಖಲೆಗಳನ್ನು ತಿದ್ದಿ ನಿಯಮಗಳನ್ನು ಗಾಳಿಗೆ ತೂರಿ ಪರಭಾರೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ಇದು ಸಂಗೀತಾ ಬನ್ನೂರ ಅವ್ರಿಗೆ ಸೇರಿದ ಜಮೀನು. 4 ಎಕರೆ 31 ಗುಂಟೆ. ಇದರಲ್ಲಿ 20 ಗುಂಟೆನ ಶ್ರೀಮತಿ ಗುಲಾಬ್ ಅನ್ನೋರ ಹೆಸರಿಗೆ ಎಲ್ಲ ದಾಖಲೆಗಳನ್ನು ತಿದ್ದಿ ನಿಯಮಗಳನ್ನು ಗಾಳಿಗೆ ತೂರಿ ಪರಭಾರೆ ಮಾಡಿಕೊಟ್ಟಿದ್ದಾರೆ. ಪರಭಾರೆ ಅಂದರೆ ಅವ್ರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ತಹಶೀಲ್ದಾರ್ದು ಪ್ರಮುಖ ಪಾತ್ರ ಇದೆ ಅಂತಕ್ಕಂಥದ್ದು. ಹಾಗಾಗಿ ಶ್ರೀಮತಿ ಸಂಗೀತಾ ಬನ್ನೂರ ಅನ್ನೋರು ದೂರು ಕೊಡ್ತಾರೆ. ದೂರು ಕೊಟ್ಟಾಗ ನೇರವಾಗಿ ತಹಶೀಲ್ದಾರ್ ಮೇಲೆ ದೂರು ಕೊಡ್ತಾರೆ. ಯಾರ ಹೆಸರಿಗೆ ಜಮೀನಾಗಿದೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರ ಹೆಸರನ್ನು ಸೇರಿಸ್ಬಿಟ್ಟು ದೂರು ಕೊಟ್ಟಾಗ ಪೊಲೀಸರು FIR ಮಾಡ್ಕೋತಾರೆ. ಹಾಗಾದರೆ ತಹಶೀಲ್ದಾರ್ ವಿರುದ್ಧ ಮುಂದಿನ ಕ್ರಮ ಏನು? ಅರೆಸ್ಟ್ ಮಾಡ್ತಾರಾ ಅಥವಾ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರಾ, ಏನು ಮಾಡ್ತಾರೆ ಅಂತ ಒಂದು. ಎರಡನೇದು, ಈಗ FIR ದಾಖಲಾಗಿರೋದ್ರಿಂದ ತಹಶೀಲ್ದಾರ್ ಸ್ಥಾನದಲ್ಲಿ ಅವರು ಮುಂದುವರಿತಾರಾ, ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ಕೈಗೊಳ್ಳಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಈ ತಹಶೀಲ್ದಾರ್ ಅವರು ಶ್ರೀಮತಿ ಗುಲಾಬ್ ಅವರಿಗೆ 20 ಗುಂಟೆ ಜಮೀನನ್ನು ಅಕ್ರಮವಾಗಿ ಪರಭಾರೆ ಮಾಡಿಕೊಟ್ಟಿರೋದು ಬೆಳಕಿಗೆ ಬಂದದ್ದು ಹೇಗೆ? ಮತ್ತು ಅದಕ್ಕೆ ಇವರೇನಾದ್ರು ಲಂಚ ತಗೊಂಡಿದ್ದಾರಾ ಅಥವಾ ಸಂಗೀತಾ ಬನ್ನೂರ ಅನ್ನೋರಿಗೆ ದುಡ್ಡು ಹೋಗಿದೆಯಾ? ಏನು ನಡೆದಿದೆ ಆ್ಯಕ್ಚುಲಿ ಘಟನೆ? ಅರವಿಂದ್, ಪ್ರಮುಖವಾಗಿ ಏನಂತಂದ್ರೆ ಸಂಗೀತಾ ಬನ್ನೂರನ್ನವರು 4 ಎಕರೆ 31 ಗುಂಟೆ ಜಮೀನನ್ನ ಖರೀದಿ ಮಾಡಿರ್ತಾರೆ. ಬಹಳ ವರ್ಷಗಳ 2005ರಲ್ಲಿ ಖರೀದಿ ಮಾಡಿರ್ತಾರೆ. ಅದಾದ ನಂತರ ಮೊನ್ನೆ ಪಕ್ಕದ ಏನು ಜಮೀನ್ದವರು ಒಂದು ಸರ್ವೆ ಮಾಡಕ್ ಬರ್ತಾರಂತ ಮಾಹಿತಿ ಬರುತ್ತೆ. ಸರ್ವೇದಲ್ಲಿ ಯಾವುದೂ ಕೂಡ ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ, ಏನಿಲ್ಲ. ಆದ್ರೆ ಅವಾಗ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡಿ ನೋಡಿದಾಗ 20 ಗುಂಟೆ 4 ಎಕರೆ 31 ಗುಂಟೆ ಪೈಕಿ 20 ಗುಂಟೆ ಜಮೀನು ಇವ್ರದ್ದು ಬೇರೆಯವರಿಗೆ ಪರಭಾರ ಆಗಿರುತ್ತೆ. ಸಂಗೀತ ಅವರ ಮಿಸ್ಟರ್ ಏನಿದ್ದಾರೆ, ಅವರು ಅಡ್ವೊಕೇಟ್ ಇದ್ದಾರೆ. ಅಡ್ವೊಕೇಟ್ ಎಲ್ಲ ವಿಚಾರಗಳನ್ನ ಕೇಳಿದಾಗ ಕೂಡ ಇಲ್ಲ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ಸಬ್ಬು ಅವನು ಹೇಳ್ತಾರೆ. ಹೀಗಾಗಿ ಯಾವಾಗ ಈ ಎಲ್ಲಾ ಮಾಹಿತಿಗಳನ್ನ ಡಾಕ್ಯುಮೆಂಟ್ ಗಳನ್ನ ಪಡೆದಾಗ ಗೊತ್ತಾಗತ್ತೆ ಏನಂದ್ರೆ 20 ಗುಂಟೆ ಜಮೀನೇನಿದೆ ಇದು ಬೇರೆಯವ್ರಿಗೆ ಹೋಗಿದೆ, ಮತ್ತೆ ಸರ್ವೆ ಕೂಡ ಆಗ್ತಾ ಇದೆ ಅಂತೇಳಿ ಹೊಲದಲ್ಲಿ ಹೋಗಿ ನೋಡಿದಾಗ ಎಲ್ಲ ಸರ್ವೇಯರು ಕೂಡ ಬಂದಿರ್ತಾರೆ. ಹೀಗಾಗಿ ಸುಮಾರು 1.5-2 ತಿಂಗಳಿಂದ ಬಹಳಷ್ಟು ಗಲಾಟೆ ಆಗ್ತಾ ಇರತ್ತೆ. ಯಾವಾಗ FIR ದಾಖಲಾಗತ್ತೆ ಅವಾಗ ಎಲ್ಲವೂ ಕೂಡ ಹೊರ ಬಂದಿರುವಂತದ್ದು. ಮತ್ತೆ ಈ ವಿಚಾರದಲ್ಲಿ ಮೊದಲ ಆರೋಪಿ ಏನಿದ್ದಾರೆ, ಏನು ಗುಲಾಬ್ ಅಂತೆ, ಅವರ ಶ್ರೀಮತಿ ಗುಲಾಬ್ ಅವರ ಅನತಿ ಅಂತೆ ಆರೋಪಿ ನಂಬರ್ 2 ಅಂದ್ರೆ ತಹಶೀಲ್ದಾರ್ ಗೋಕಾಕ್ ಅವರು, ಮತ್ತೆ ಕೆಳಗಡೆ ಇನ್ನು 3-4-5 ಏನಿದ್ದಾರೆ ಇವರು ಕೂಡ ತಹಶೀಲ್ ಆಫೀಸಿನ ಸಿಬ್ಬಂದಿಗಳಾಗಿರ್ತಾರೆ. ಮತ್ತು ಒಬ್ರು ಸರ್ವೆ ಆಫೀಸಿನ ಸಿಬ್ಬಂದಿಗಳು, ಇವರೆಲ್ಲರೂ ಸೇರಿ ಈ ತರ ಕೃತ್ಯ ಮಾಡಿದ್ದಾರೆ ಹಾಗೆ ಅಂತ ಹೇಳಿ ಗೋಕಾಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗತ್ತೆ. ಮತ್ತೆ ಹಲವಾರು ಪ್ರಕರಣಗಳಲ್ಲಿ ಸೆಕ್ಷನ್ಗಳನ್ನ ಮುಖಾಂತರ ಗೋಕಾಕ್ ತಹಶೀಲ್ದಾರ್ ಅವ್ರ ಮೇಲೆ, ಬಸ್ಮೆ ಅವ್ರ ಮೇಲೆ FIR ಆಗಿರುವಂತದ್ದು. ದಿಲೀಪ್, ಈಗ ಸಂಗೀತಾ ಅನ್ನೋರು ಈ ಜಮೀನು ತಗೊಂಡಿದ್ದು 2005ರಲ್ಲಿ ಅಂತ ತಾವು ಹೇಳಿದ್ರಿ. ಆದರೆ ಗುಲಾಬ್ ಅನ್ನೋರಿಗೆ 20 ಗುಂಟೆ ಜಮೀನು ರಿಜಿಸ್ಟ್ರೇಷನ್ ಆಗಿರೋದು ಯಾವಾಗ, ಯಾವ ಡೇಟಲ್ಲಿ? ಏನು ಸಂಗೀತ ಅವರು 2005ರಲ್ಲಿ ತಗೊಳ್ತಾರೆ. ಗುಲಾಬ್ ಅನ್ನೋರು ಇತ್ತೀಚೆಗೆ ಅವರ ಪಕ್ಕದಲ್ಲಿ ಇರ್ತಕ್ಕಂತ 20 ಏನು ಎಕರೆ ಜಮೀನನ್ನು ನೋಡಿರ್ತಾರೆ. ಅದರಲ್ಲಿ 2 ಎಕರೆ ಜಮೀನನ್ನ ಖರೀದಿ ಮಾಡ್ತಾರೆ. ಇವರ ಸ್ಟೇಟ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಅವರು ಸುಮಾರು 3 ತಿಂಗಳ ಹಿಂದೆ ಈ ಒಂದು ಜಮೀನನ್ನ ಖರೀದಿ ಮಾಡಿದ್ದಾರೆ. 2 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ಆ ಖರೀದಿ ಮಾಡುವ ಸಮಯದಲ್ಲಿ 20 ಗುಂಟೆ ಜಮೀನು ಕೂಡ ಅವ್ರಿಗೆ ಹೆಸರಾಗಿರುವಂತದ್ದು. ಅದು ಏಕೆ ಆಯ್ತು, ಹೇಗಾಯ್ತು, ಬಹಳಷ್ಟು ತನಿಖೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವಾಗ ಡಾಕ್ಯುಮೆಂಟ್ ಗಳನ್ನ ಎಲ್ಲವನ್ನು ಕೂಡ ಏನು RTI ದಲ್ಲಿ ಕೇಳ್ತಾರೆ, ಕೇಳಿದಾಗ ಗೊತ್ತಾಗತ್ತೆ ಸರ್ವೆ ಅಧಿಕಾರಿಗಳ ಜೊತೆಗೆ ತಹಶೀಲ್ದಾರ್ ಅಧಿಕಾರಿಗಳ ತಹಶೀಲ್ದಾರ್ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಅವರು ಸೇರಿ ಒಂದು ಕೃತ್ಯ ಮಾಡಿದ್ರಂತೆ ಆರೋಪ ಆಗಿರುವಂತದ್ದು. ಮತ್ತೆ ಅದೇ ವಿಚಾರದಲ್ಲಿ ಈಗ FIR ಆಗಿರುವಂತದ್ದು. ಅರವಿಂದ್, ರೈಟ್ ದಿಲೀಪ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡಿ, ಗೊತ್ತಿಲ್ಲದೆ ಹೋದರೆ ಹೀಗೇನೆ, ಅದಕ್ಕೋಸ್ಕರನೇ ಆಗಾಗ್ಗೆ ನಿಮ್ಮ ಜಮೀನಿನ
ಮಾಹಿತಿಯನ್ನು ನೀವು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಹೋಗಿ ಚೆಕ್ ಮಾಡಿಸ್ಕೋತಾ ಇರಿ. ಯಾವಾಗಲೂ ತೊಗೊಂಡಿರ್ತಾರೆ 10 ವರ್ಷ 15 ವರ್ಷ 20 ವರ್ಷದ ಹಿಂದೆ, ಆಮೇಲೆ ಅದನ್ನು ಚೆಕ್ ಮಾಡ್ಸೋಕೆ ಹೋಗಿರಲ್ಲ. ಮಧ್ಯದಲ್ಲಿ ಯಾರು ಯಾವಾಗ ಗುಳುಮ್ ಮಾಡಿರ್ತಾರೋ ಯಾರಿಗೆ ಗೊತ್ತಾಗುತ್ತೆ? ಒಂದು 20 ಗುಂಟೆ ಜಮೀನು ಇವಾಗ ಹೋಯ್ತು ಅವ್ರಿಗೆ, ಹೆಂಗೆ ಗೊತ್ತಾಗುತ್ತೆ? ಸೊ ಹಾಗಾಗಿ ಗೋಕಾಕ್ ತಹಶೀಲ್ದಾರ್ ವಿರುದ್ಧ FIR ದಾಖಲಾಗಿದೆ. ಸೆಕ್ಷನ್ 420 ಅಡಿಯಲ್ಲಿ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. 20 ಗುಂಟೆ ಜಮೀನು ಮಾಲೀಕರಿಗೆ ಗೊತ್ತಿಲ್ಲ, ಬರಬಾರೆ ಅಂದರೆ ಸೇಲ್ ಮಾಡಿಬಿಟ್ಟಿದ್ದಾರೆ, ಮಾಲೀಕರಿಗೆ ಗೊತ್ತೇ ಇಲ್ಲ. ಸಂಗೀತಾ ಬನ್ನೂರ ಅನ್ನೋರೇ ಈ ಜಮೀನಿನ ಮಾಲೀಕರು. ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ 20 ಗುಂಟೆ ಹೆಂಗೆ ಕೊಟ್ಟರು ಅನ್ನೋದು ಈಗ ದೂರು ದಾಖಲಾಗಿದೆ. ಗೋಕಾಕ್ ನಗರ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಒಟ್ಟು 5 ಜನರ ವಿರುದ್ಧ FIRನಲ್ಲಿ ದೂರು ದಾಖಲಾಗಿರೋದು. 5 ಜನ ಆರೋಪಿಗಳು. A1 ಶ್ರೀಮತಿ ಗುಲಾಬ್ ಓಸ್ವಾಲ್, ಅಂದರೆ ಈಗ ಯಾರ ಹೆಸರಿಗೆ ಜಮೀನಾಗಿದೆಯೋ ಅವರು. A2 ಗೋಕಾಕ್ನ ತಹಶೀಲ್ದಾರ್ ಮೋಹನ್ ಭಸ್ಮೆ. A3 SN ಹಿರೇಮಠ, ಇವರು ರೆವಿನ್ಯೂ ಇನ್ಸ್ಪೆಕ್ಟರ್, ಇವರು ಬರ್ತಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಇನ್ನು ಗ್ರಾಮ ಲೆಕ್ಕಾಧಿಕಾರಿ ವಿಲೇಜ್ ಅಕೌಂಟೆಂಟ್ ತುಕಾರಾಮ್ ಪಮ್ಮಾರ್ 4ನೇ ಆರೋಪಿ, ಮತ್ತು 5ನೇ ಆರೋಪಿ ಲ್ಯಾಂಡ್ ಸರ್ವೇಯರ್ ತಿಮ್ಮಯ್ಯ ಅಂತ. ಎಲ್ಲ ಸೇರಿಕೊಂಡೇ ಮಾಡಿರೋದು, ಒಬ್ರಿಗೊಬ್ರಿಗೆ ಗೊತ್ತಿಲ್ಲದೆ ಮಾಡೋಕ್ಕಾಗದೇ ಇಲ್ಲ. ಹಾಗಾಗಿ ಈಗ ಅನ್ಯಾಯ ಆಗಿದೆ. ನೋಡೋಣ ಪೊಲೀಸರು ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಅಂತ.